ನಿಮಗೆ ಗೊತ್ತಿರ್ಬೋದು, ನರೇಂದ್ರ ಮೋದಿ ಅವರನ್ನ ಸಾವಿನ ವ್ಯಾಪಾರಿ ಅಂತ, ಮರ್ಚೆಂಟ್ ಆಫ್ ಡೆತ್ ಅಂತ ಟೀಕೆ ಮಾಡಿದ್ದು ಸೋನಿಯಾ ಗಾಂಧಿ ಈ ಒಂದು ವಿಚಾರಕ್ಕೆ. ಓಕೆ, ಈಗಲೂ ಕೂಡ ಸಿದ್ದರಾಮಯ್ಯನವರು ಹೇಳ್ತಾರಲ್ಲ, ಏನೋ ಒಂದು ಇವರ ಬಗ್ಗೆ ಒಂದು ಟೀಕೆ ಬಂದ ನರರಾಕ್ಷಸ ಅಂತೇಳಿ. ಅಂದರೆ ಎಲ್ಲೂ ಕೂಡ ಈ ಟ್ರೈನಲ್ಲಿ ಆದಂತಹ ಕಾರ್ ಸೇವಕರ ಹತ್ಯೆ ಬಗ್ಗೆ ಯಾರೂ ಮಾತಾಡಲ್ಲ. ಆ ನಂತರ ಆದ ಗಲಭೆಗೆ ನರೇಂದ್ರ ಮೋದಿ ಕಾರಣ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಮುಖ್ಯಮಂತ್ರಿಯಾಗಿ ಇನ್ನೂ 1 ವರ್ಷ ಆಗಿರೋದಿಲ್ಲ. ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ಏನಾಗುತ್ತೆ, 27 ಫೆಬ್ರವರಿ 2002 ಬರೋಬ್ಬರಿ 5 ತಾಸು ತಡವಾಗಿ ಬರುತ್ತೆ ಸಬರಮತಿ ಎಕ್ಸ್ಪ್ರೆಸ್. 5 ತಾಸು. ಮಧ್ಯಾಹ್ನ 2:45 ಬದಲು ರಾತ್ರಿ 8 ಸುಮಾರಿಗೆ ಬರುತ್ತೆ ಸಬರಮತಿ ಎಕ್ಸ್ಪ್ರೆಸ್. ಅವರೆಲ್ಲರೂ ಕೂಡ ಅಯೋಧ್ಯೆಯಿಂದ ಗೋಧ್ರಾಗೆ ಬಂದ ಸಬರಮತಿ ಎಕ್ಸ್ಪ್ರೆಸ್ ಅಯೋಧ್ಯೆಯಿಂದ ಗೋಧ್ರಾಗೆ ಬಂದಿತ್ತು. ರೈಲಿನ S6 ಬೋಗಿಯ ತುಂಬ ಇದ್ದಿದ್ದು ಕರಸೇವಕರು ಅಲ್ಲಿ ಬರ್ತಾರೆ. ಅದನ್ನು ತಿಳಿದ ಕೆಲವರು, ಇದು ಗುಜರಾತ್, ಗೋಧ್ರಾ ಅಂದರೆ ಗುಜರಾತ್ನ ಒಂದು ರೈಲ್ವೆ ಸ್ಟೇಷನ್, ಸಬರಮತಿ ಎಕ್ಸ್ಪ್ರೆಸ್ ಅಯೋಧ್ಯೆಯಿಂದ. ಒಳಗಡೆ S6 ಬೋಗಿಯಲ್ಲಿ 59 ಮಂದಿ ಇದ್ದಾರೆ. ಅದನ್ನು ತಿಳಿದ ಕೆಲವರು ಹೊರಗಿನಿಂದ ಲಾಕ್ ಮಾಡ್ತಾರೆ. 8 ಗಂಟೆಗೆ, 5 ಗಂಟೆ ಲೇಟಾಗಿ ಬಂದಿದ್ದಕ್ಕೆ ಪೆಟ್ರೋಲ್ ಚೆಲ್ತಾರೆ ಹೊರಗಡೆಗೆ. ಒಳಗಡೆ ಕೂಡ ಪೆಟ್ರೋಲ್ ಬಾಂಬ್ ಹಾಕಿ ಬೆಂಕಿ ಇಡ್ತಾರೆ. ಇದು ನಡೆದದ್ದು. ಆಚೆ ಬರೋದಕ್ಕೂ ಆಗಲಿಲ್ಲ. 50ಕ್ಕೆ 59 ಜನ ರೈಲಿನಲ್ಲೇ ಸುಟ್ಟು ಭಸ್ಮವಾಗ್ತಾರೆ. ಅವರೆಲ್ಲರೂ ರಾಮ ಭಕ್ತರಾಗಿದ್ದರು. ಪ್ರಾಣ ಬಿಟ್ಟು 59 ರಾಮ ಭಕ್ತರ ಪೈಕಿ 27 ಮಹಿಳೆಯರು, 10 ಕಂದಮ್ಮಗಳು ಕೂಡ ಇದ್ದವು. ಮಕ್ಕಳಿದ್ದಾರೆ ಅಂತ ಗೊತ್ತಿದ್ರು ಬೆಂಕಿ ಇಟ್ಟಿದ್ರು ರಕ್ಕಸರು. ಇದು ನಾನಾವತಿ ಆಯೋಗ ಹೇಳಿದ್ದು, ನಾನಲ್ಲ. ಟಾರ್ಗೆಟ್ ಹಿಂದೂಗಳಾಗತ್ತೆ. ಏನದು ನೋಡಿ, 27 ಫೆಬ್ರವರಿ 2002 8 ಗಂಟೆಯಿಂದ 10 ಗಂಟೆವರೆಗೆ ಅಲ್ಲಿ ಗೋಧ್ರಾ ರೈಲು ನಿಲ್ದಾಣದಲ್ಲಿ ಬೆಂಕಿ ಉರಿದೋಗ್ಬಿಡ್ತದೆ ಟ್ರೈನ್. ಆ ರಕ್ಕಸರು ಸುಮ್ಮನಾಗಲಿಲ್ಲ, ಮತ್ತೆ ಬೆಂಕಿಡಲು ಬರ್ತಾರೆ. ನಾನಾವತಿ ಕಮಿಷನ್ ವರದಿಯಲ್ಲಿ ಈ ಸ್ಫೋಟಕ ಸತ್ಯಗಳಿದೆ. ಅದನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೆ. ಜಯಪ್ರಕಾಶ್ ಶೆಟ್ಟಿ ರಿಪಬ್ಲಿಕ್ ಕನ್ನಡ ಹೇಳಿದ್ದಲ್ಲ. ವರದಿಯ 120ನೇ ಪೇಜ್ನಲ್ಲಿದೆ ಒಂದು ಸ್ಫೋಟಕ ವಿಚಾರ. ರಿಪೋರ್ಟ್ ಹೇಳ್ತಾ ಇದೆ, ಹಿಂದೂಗಳನ್ನು ಕತ್ತರಿಸಿ ಹಾಕಿ ಅಂತ ಅವರು ಕೂಗ್ತಾ ಇದ್ರಂತೆ. ಬರೋಬ್ಬರಿ 7 ಪೊಲೀಸರ ಮೇಲೆ ಕಲಿಸಿದ್ರಂತೆ ಆ ಬೆಂಕಿಟ ರಕ್ಕಸರು. ವರದಿಯ 175ನೇ ಪೇಜ್ನಲ್ಲಿದೆ ಮತ್ತೊಂದು ಸ್ಫೋಟಕ ವಿಚಾರ. ಇಸ್ಲಾಂ ಧರ್ಮ ಸಂಕಷ್ಟದಲ್ಲಿದೆ, ಕಾಫಿರ್ರನ್ನು ಬಿಡಬೇಡಿ. ಕಾಫಿರ್ರು ಅಂತಂದರೆ ಯಾರು ಗೊತ್ತಾ? ಅಲ್ಲಾಹನನ್ನು ನಂಬದವರೆಲ್ಲರೂ ಕಾಫಿರ್ರು. ಕಾಫಿರ್ ಅಂದರೆ ಹಂಗೆ ಎಲ್ಲ, ಇವನ್ ಕ್ರಿಶ್ಚಿಯನ್ಸು ಕಾಫಿರಾಗ್ಬಿಡ್ತಾರೆ. ಅಲ್ಲಾಹ ಏಕದೇವರ ಮೇಲೆ ನಂಬಿಕೆ ಇಲ್ಲದವನು, ಹೆಚ್ಚೆಚ್ಚು ದೇವರನ್ನು ನಂಬುವವನು, ಮೂರ್ತಿ ಪೂಜೆ ಮಾಡುವವನು ಕಾಫಿರಾಗ್ಬಿಡ್ತಾನೆ. ಮಸೀದಿಯ ಸ್ಪೀಕರ್ನಲ್ಲಿ ಆ ಬಗ್ಗೆ ನಿರಂತರವಾಗಿ ಅನೌನ್ಸ್ ಮಾಡಿದ್ರಂತೆ ನಾನಾವತಿ ಆಯೋಗ ಹೇಳೋದು. 1,000ಕ್ಕೂ ಹೆಚ್ಚು ಸಶಸ್ತ್ರಧಾರಿಗಳು ರೈಲ್ವೆ ಟ್ರ್ಯಾಕ್ಗೆ ನುಗ್ಗಿದ್ರಂತೆ. ಇದು ಗಲಾಟೆ ಆಗಿದ್ದು ಯಾವಾಗ? ಫೆಬ್ರವರಿ 27ನೇ ತಾರೀಕು 2002, 59 ಸತ್ತು. ಈ ಘಟನೆ ಇಟ್ಟುಕೊಂಡು ಗೋಧ್ರೋತ್ತರ ಗಲಾಟೆ ಆಗತ್ತೆ. ಫುಲ್ ಗಲಾಟೆ, 1 ವರ್ಷ ಗಲಾಟೆ ಆಗತ್ತೆ. 1 ವರ್ಷ ಗಲಾಟೆ ಆಗುತ್ತೆ ವೀಕ್ಷಕರೇ, 1 ವರ್ಷ ಆಯಿತಾ? ಯಾವುದೆಲ್ಲ ಫೆಬ್ರವರಿ 28 ಗುಜರಾತ್ನಂತೆ ಕೋಮುಗಲಭೆ, 1,044 ಮಂದಿ ಸಾವಿಗೀಡಾಗ್ತಾರೆ, 2,500 ಜನ ಗಾಯ ಆಗುತ್ತೆ, 200 ಜನ ನಾಪತ್ತೆ, 790 ಮುಸ್ಲಿಮರು ಸಾಯ್ತಾರೆ, 254 ಹಿಂದೂಗಳು ಸಾಯ್ತಾರೆ. ಅಹಮದಾಬಾದ್ ಗುಲ್ಬರ್ಗ್ ಸೊಸೈಟಿಯಲ್ಲಿ 69 ಮಂದಿ ಹತ್ಯೆ ಆಗುತ್ತೆ. ಕಾಂಗ್ರೆಸ್ನ ಮಾಜಿ ಸಂಸದ ಎಹ್ಸಾನ್ ಜಫ್ರಿ ಕೂಡ ಬರಬರ ಹತ್ಯೆ ಆಗುತ್ತೆ. ನಂತರ ನಡೆದ ಗಲಾಟೆಯನ್ನು ನರೇಂದ್ರ ಮೋದಿಗೆ ಕಟ್ತಾರೆ ಪ್ರತಿಯೊಬ್ಬರು ಕೂಡ. ನೀವೇ ಮಾಡಿದ್ದು. ಆಗ ಸಾವಿನ ವ್ಯಾಪಾರಿ ಅಂತ ಮಾತು ಬರೋದು. CBI ಕೇಸ್ ಆಗುತ್ತೆ, 10 ಗಂಟೆ ತನಿಖೆ ಆಗುತ್ತೆ. ಇವರು ವಿಷಯ ಏನಪ್ಪ ಅಂತಂದರೆ ತಪ್ಪು ಅದಾಗಿದ್ದು ತಪ್ಪೇ, ಗೋಧ್ರೋತ್ತರ ಗಲಾಟೆ ಆಗಿದ್ದು ತಪ್ಪು. ಆದರೆ ಗೋಧ್ರದಲ್ಲಿ ಈ 59 ಮಂದಿಯನ್ನು ಸುಟ್ಟು ಹಾಕಿದ್ರಲ್ಲ, ಮೂಲ ಯಾವುದು ಆ ಗಲಾಟೆಗೆ? ಅದರ ಬಗ್ಗೆ ಯಾರೂ ಮಾತಾಡ್ತಾರೆ, ಈಗಲೂ ಯಾರೂ ಮಾತಾಡ್ತಾ ಇಲ್ಲ. ನರೇಂದ್ರ ಮೋದಿ ಕಾಲಾವಧಿಯಲ್ಲಿ ಗುಜರಾತ್ ಹತ್ಯಾಕಾಂಡವಾಯಿತು ಅಂತ ಹೇಳ್ತಾರೆ ಬಿಟ್ಟರೆ ಯಾಕೆ ಹತ್ಯಾಕಾಂಡ ಆಯಿತು ಅಂತ ಯಾವೊಬ್ಬನೂ ಮಾತಾಡಲ್ಲ. ಅದರ ಬಗ್ಗೆ ಸ್ಟೋರಿ ಹೇಳ್ತಾ ಇದೆ ಸಿನಿಮಾ. ಎಸ್, ಓಕೆ, ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ನಿಮಗೆ ಗೊತ್ತಿರ್ಬೋದು, ನರೇಂದ್ರ ಮೋದಿ ಅವರನ್ನ ಸಾವಿನ ವ್ಯಾಪಾರಿ ಅಂತ, ಮರ್ಚೆಂಟ್ ಆಫ್ ಡೆತ್ ಅಂತ ಟೀಕೆ ಮಾಡಿದ್ದು ಸೋನಿಯಾ ಗಾಂಧಿ ಈ ಒಂದು ವಿಚಾರಕ್ಕೆ. ಓಕೆ, ಈಗಲೂ ಕೂಡ ಸಿದ್ದರಾಮಯ್ಯನವರು ಹೇಳ್ತಾರಲ್ಲ, ಏನೋ ಒಂದು ಇವರ ಬಗ್ಗೆ ಒಂದು ಟೀಕೆ ಬಂದ ನರರಾಕ್ಷಸ ಅಂತೇಳಿ. ಅಂದರೆ ಎಲ್ಲೂ ಕೂಡ ಈ ಟ್ರೈನಲ್ಲಿ ಆದಂತಹ ಕಾರ್ ಸೇವಕರ ಹತ್ಯೆ ಬಗ್ಗೆ ಯಾರೂ ಮಾತಾಡಲ್ಲ. ಆ ನಂತರ ಆದ ಗಲಭೆಗೆ ನರೇಂದ್ರ ಮೋದಿ ಕಾರಣ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಮುಖ್ಯಮಂತ್ರಿಯಾಗಿ ಇನ್ನೂ 1 ವರ್ಷ ಆಗಿರೋದಿಲ್ಲ. ಅಂಥ ಕಠಿಣ ಪರಿಸ್ಥಿತಿಯಲ್ಲಿ ಏನಾಗುತ್ತೆ,
27 ಫೆಬ್ರವರಿ 2002 ಬರೋಬ್ಬರಿ 5 ತಾಸು ತಡವಾಗಿ ಬರುತ್ತೆ ಸಬರಮತಿ ಎಕ್ಸ್ಪ್ರೆಸ್. 5 ತಾಸು. ಮಧ್ಯಾಹ್ನ 2:45 ಬದಲು ರಾತ್ರಿ 8 ಸುಮಾರಿಗೆ ಬರುತ್ತೆ ಸಬರಮತಿ ಎಕ್ಸ್ಪ್ರೆಸ್. ಅವರೆಲ್ಲರೂ ಕೂಡ ಅಯೋಧ್ಯೆಯಿಂದ ಗೋಧ್ರಾಗೆ ಬಂದ ಸಬರಮತಿ ಎಕ್ಸ್ಪ್ರೆಸ್ ಅಯೋಧ್ಯೆಯಿಂದ ಗೋಧ್ರಾಗೆ ಬಂದಿತ್ತು. ರೈಲಿನ S6 ಬೋಗಿಯ ತುಂಬ ಇದ್ದಿದ್ದು ಕರಸೇವಕರು ಅಲ್ಲಿ ಬರ್ತಾರೆ. ಅದನ್ನು ತಿಳಿದ ಕೆಲವರು, ಇದು ಗುಜರಾತ್, ಗೋಧ್ರಾ ಅಂದರೆ ಗುಜರಾತ್ನ ಒಂದು ರೈಲ್ವೆ ಸ್ಟೇಷನ್. ಸಬರಮತಿ ಎಕ್ಸ್ಪ್ರೆಸ್ ಅಯೋಧ್ಯೆಯಿಂದ ಒಳಗಡೆ S6 ಬೋಗಿಯಲ್ಲಿ 59 ಮಂದಿ ಇದ್ದಾರೆ. ಅದನ್ನು ತಿಳಿದ ಕೆಲವರು ಹೊರಗಿನಿಂದ ಲಾಕ್ ಮಾಡ್ತಾರೆ. 8 ಗಂಟೆಗೆ, 5 ಗಂಟೆ ಲೇಟಾಗಿ ಬಂದಿದ್ದಕ್ಕೆ ಪೆಟ್ರೋಲ್ ಚೆಲ್ತಾರೆ ಹೊರಗಡೆಗೆ, ಒಳಗಡೆ ಕೂಡ ಪೆಟ್ರೋಲ್ ಬಾಂಬ್ ಹಾಕಿ ಬೆಂಕಿ ಇಡ್ತಾರೆ. ಇದು ನಡೆದದ್ದು. ಆಚೆ ಬರೋದಕ್ಕೂ ಆಗಲಿಲ್ಲ. 50ಕ್ಕೆ 59 ಜನ ರೈಲಿನಲ್ಲೇ ಸುಟ್ಟು ಭಸ್ಮವಾಗ್ತಾರೆ. ಅವರೆಲ್ಲರೂ ರಾಮ ಭಕ್ತರಾಗಿದ್ದರು. ಪ್ರಾಣ ಬಿಟ್ಟ 59 ರಾಮ ಭಕ್ತರ ಪೈಕಿ 27 ಮಹಿಳೆಯರು, 10 ಕಂದಮ್ಮಗಳು ಕೂಡ ಇದ್ದವು. ಮಕ್ಕಳಿದ್ದಾರೆ ಅಂತ ಗೊತ್ತಿದ್ರು ಬೆಂಕಿ ಇಟ್ಟಿದ್ರು ರಕ್ಕಸರು. ಇದು ನಾನಾವತಿ ಆಯೋಗ ಹೇಳಿದ್ದು, ನಾನಲ್ಲ. ಟಾರ್ಗೆಟ್ ಹಿಂದೂಗಳಾಗತ್ತೆ. ಏನದು ನೋಡಿ. 27 ಫೆಬ್ರವರಿ 2002 8 ಗಂಟೆಯಿಂದ 10 ಗಂಟೆವರೆಗೆ ಅಲ್ಲಿ ಗೋಧ್ರಾ ರೈಲು ನಿಲ್ದಾಣದಲ್ಲಿ ಬೆಂಕಿ ಉರಿದೋಗ್ಬಿಡ್ತದೆ ಟ್ರೈನ್. ಆ ರಕ್ಕಸರು ಸುಮ್ಮನಾಗಲಿಲ್ಲ, ಮತ್ತೆ ಬೆಂಕಿ ಇಡಲು ಬರ್ತಾರೆ. ನಾನಾವತಿ ಕಮಿಷನ್ ವರದಿಯಲ್ಲಿ ಈ ಸ್ಫೋಟಕ ಸತ್ಯಗಳಿದೆ. ಅದನ್ನೇ ನಾನು ನಿಮ್ಮ ಮುಂದೆ ಹೇಳಿದ್ದೆ. ಜಯಪ್ರಕಾಶ್ ಶೆಟ್ಟಿ ರಿಪಬ್ಲಿಕ್ ಕನ್ನಡ ಹೇಳಿದ್ದಲ್ಲ. ವರದಿಯ 120ನೇ ಪೇಜ್ನಲ್ಲಿದೆ ಒಂದು ಸ್ಫೋಟಕ ವಿಚಾರ. ರಿಪೋರ್ಟ್ ಹೇಳ್ತಾ ಇದೆ, ಹಿಂದೂಗಳನ್ನು ಕತ್ತರಿಸಾಕಿ ಅಂತ ಅವರು ಕೂಗ್ತಾ ಇದ್ರಂತೆ. ಬರೋಬ್ಬರಿ 7 ಪೊಲೀಸರ ಮೇಲೆ ಕಲಿಸಿದ್ರಂತೆ ಆ ಬೆಂಕಿಟ ರಕ್ಕಸರು. ವರದಿಯ 175ನೇ ಪೇಜ್ನಲ್ಲಿದೆ ಮತ್ತೊಂದು ಸ್ಫೋಟಕ ವಿಚಾರ. ಇಸ್ಲಾಂ ಧರ್ಮ ಸಂಕಷ್ಟದಲ್ಲಿದೆ, ಕಾಫಿರರನ್ನು ಬಿಡಬೇಡಿ. ಕಾಫಿರರು ಅಂತಂದರೆ ಯಾರು ಗೊತ್ತಾ? ಅಲ್ಲಾಹನನ್ನು ನಂಬದವರೆಲ್ಲರೂ ಕಾಫಿರರು. ಕಾಫಿರ್ ಅಂದರೆ ಹಂಗೆ ಎಲ್ಲ, ಇವನ್ ಕ್ರಿಶ್ಚಿಯನ್ಸು ಕಾಫಿರಾಗ್ಬಿಡ್ತಾರೆ. ಅಲ್ಲಾಹ ಏಕದೇವರ ಮೇಲೆ ನಂಬಿಕೆ ಇಲ್ಲದವನು, ಹೆಚ್ಚೆಚ್ಚು ದೇವರನ್ನು ನಂಬುವವನು, ಮೂರ್ತಿ ಪೂಜೆ ಮಾಡುವವನು ಕಾಫಿರಾಗ್ಬಿಡ್ತಾನೆ. ಮಸೀದಿಯ ಸ್ಪೀಕರ್ನಲ್ಲಿ ಆ ಬಗ್ಗೆ ನಿರಂತರವಾಗಿ ಅನೌನ್ಸ್ ಮಾಡಿದ್ರಂತೆ ನಾನಾವತಿ ಆಯೋಗ ಹೇಳೋದು. 1,000ಕ್ಕೂ ಹೆಚ್ಚು ಸಶಸ್ತ್ರಧಾರಿಗಳು ರೈಲ್ವೆ ಟ್ರ್ಯಾಕ್ಗೆ ನುಗ್ಗಿದ್ರಂತೆ. ಇದು ಗಲಾಟೆ ಆಗಿದ್ದು ಯಾವಾಗ? ಫೆಬ್ರವರಿ 27ನೇ ತಾರೀಕು 2002. 59 ಜನ ಸತ್ತು. ಈ ಘಟನೆ ಇಟ್ಟುಕೊಂಡು ಗೋಧ್ರೋತ್ತರ ಗಲಾಟೆ ಆಗತ್ತೆ. ಫುಲ್ ಗಲಾಟೆ. 1 ವರ್ಷ ಗಲಾಟೆ ಆಗತ್ತೆ. 1 ವರ್ಷ ಗಲಾಟೆ ಆಗುತ್ತೆ ವೀಕ್ಷಕರೇ. 1 ವರ್ಷ ಆಯಿತಾ? ಯಾವುದೆಲ್ಲ ಫೆಬ್ರವರಿ 28 ಗುಜರಾತ್ನಂತೆ ಕೋಮುಗಲಭೆ. 1,044 ಮಂದಿ ಸಾವಿಗೀಡಾಗ್ತಾರೆ. 2,500 ಜನ ಗಾಯ ಆಗುತ್ತೆ. 200 ಜನ ನಾಪತ್ತೆ. 790 ಮುಸ್ಲಿಮರು ಸಾಯ್ತಾರೆ. 254 ಹಿಂದೂಗಳು ಸಾಯ್ತಾರೆ. ಅಹಮದಾಬಾದ್ ಗುಲ್ಬರ್ಗ್ ಸೊಸೈಟಿಯಲ್ಲಿ 69 ಮಂದಿ ಹತ್ಯೆ ಆಗುತ್ತೆ. ಕಾಂಗ್ರೆಸ್ನ ಮಾಜಿ ಸಂಸದ ಎಹ್ಸಾನ್ ಜಫ್ರಿ ಕೂಡ ಬರಬರ ಹತ್ಯೆ ಆಗುತ್ತೆ. ನಂತರ ನಡೆದ ಗಲಾಟೆಯನ್ನು ನರೇಂದ್ರ ಮೋದಿಗೆ ಕಟ್ತಾರೆ ಪ್ರತಿಯೊಬ್ಬರು ಕೂಡ. ನೀವೇ ಮಾಡಿದ್ದು. ಆಗ ಸಾವಿನ ವ್ಯಾಪಾರಿ ಅಂತ ಮಾತು ಬರೋದು. CBI ಕೇಸ್ ಆಗುತ್ತೆ. 10 ಗಂಟೆ ತನಿಖೆ ಆಗುತ್ತೆ. ಇವರು ವಿಷಯ ಏನಪ್ಪ ಅಂತಂದರೆ ತಪ್ಪು ಅದಾಗಿದ್ದು ತಪ್ಪೇ. ಗೋಧ್ರೋತ್ತರ ಗಲಾಟೆ ಆಗಿದ್ದು ತಪ್ಪು. ಆದರೆ ಗೋಧ್ರದಲ್ಲಿ ಈ 59 ಮಂದಿಯನ್ನು ಸುಟ್ಟು ಹಾಕಿದ್ರಲ್ಲ, ಮೂಲ ಯಾವುದು ಆ ಗಲಾಟೆಗೆ? ಅದರ ಬಗ್ಗೆ ಯಾರೂ ಈಗಲೂ ಯಾರೂ ಮಾತಾಡ್ತಾ ಇಲ್ಲ. ನರೇಂದ್ರ ಮೋದಿ ಕಾಲಾವಧಿಯಲ್ಲಿ ಗುಜರಾತ್ ಹತ್ಯಾಕಾಂಡವಾಯಿತು ಅಂತ ಹೇಳ್ತಾರೆ ಬಿಟ್ಟರೆ ಯಾಕೆ ಹತ್ಯಾಕಾಂಡ ಆಯಿತು ಅಂತ ಯಾವೊಬ್ಬನೂ ಮಾತಾಡಲ್ಲ. ಅದರ ಬಗ್ಗೆ ಸ್ಟೋರಿ ಹೇಳ್ತಾ ಇದೆ ಸಿನಿಮಾ. ಎಸ್, ಓಕೆ, ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ.